ಚಾನೆಲ್. ಏನು ಎಲ್ಲ ಐಟಮ್ ಹೊಡ್ಕೊಂಡು ಕುತ್ಕೊಂಡಿದ್ದೀನಿ ಅಂತನಾ, ಅದಷ್ಟು ಬೇಗ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ರಿಗೂ ನನ್ನ ಕಡೆಯಿಂದ ಹಾಗೆ ಅಕ್ಷತಾ ಗೌಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ವಿಶ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್ ಅಂಡ್ ಸಾರಿ ಫಾರ್ ಲೇಟ್ ವಿಶಸ್. ಬಿಸಿ ಇರೋ ಕಾರಣ ನಾನು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ನೀವೆಲ್ರಿಗೂ ವಿಶ್ ಮಾಡೋಕ್ಕೂ ನನ್ನ ಕೈಯಿಂದ ಆಗಿರಲಿಲ್ಲ. ಎಲ್ರಿಗೂ ವಿಶ್ ಯು ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್. ಲೈಫಲ್ಲಿ ಈ ವರ್ಷ ಪ್ರತಿಯೊಂದು ನಿಮ್ಮ ಎಲ್ಲ ಡ್ರೀಮ್ಸ್ಗಳು ಟ್ರೂ ಆಗಲಿ, ಹಾಗೆ ಪ್ರತಿದಿನ ಪ್ರತಿ ವರ್ಷ ಪೂರ್ತಿಯಾಗಿ ಖುಷಿಯಾಗಿರ್ಲಿ ಅಂತ ನಾನು ವಿಶಸ್ ಮಾಡ್ತಾ, ಹಾಗೆ ಈ ವರ್ಷನೂ ಕೂಡ ನನ್ನ ಚಾನೆಲ್ನ ಲೈಕ್ ಮಾಡ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ನನಗೂ ಸಹ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಈ ಎಲ್ಲ ಐಟಮ್ಸ್ಗಳನ್ನ ಏನಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಅಂತ ಹಾಗೆ ನಿಮಗೆ ವಿಡಿಯೋ ಕಂಟಿನ್ಯೂ ಗೊತ್ತಾಗ್ತಾ ಹೋಗುತ್ತೆ. ಇವತ್ತಿನ ಪ್ರತಿಯೊಂದು ಕಂಟೆಂಟ್ ಸಹ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನಂತರನೇ ಈ ಫುಲ್ ಡೇ ಆ್ಯಂಡ್ ಫುಲ್ ವೀಕ್ ಬ್ಯುಸಿ ಇರೋರಿಗೆ ಹೇಗೆಲ್ಲ ಅವ್ರ ಡೇನ ಈಸಿ ಮಾಡ್ಕೋಬೋದು, ಹಾಗೆ ಕೆಲಸನ ಹೇಗೆ ಕಮ್ಮಿ ಮಾಡ್ಕೋಬೋದು ಅನ್ನೋ ಟಿಪ್ಸ್ ಜೊತೆಗೆ ನಮ್ಮ ಸೆಲ್ಫ್ ಕೇರ್ಗೆ ಬೇಕಾಗಿರೋ ಐಟಮ್ಸ್ಗಳು ಹೇಗೆ ಮನೇಲೇ ಪ್ರಿಪೇರ್ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಡೋಂಟ್ ಮಿಸ್ ಇಟ್. ವಿಡಿಯೋನ ಫುಲ್ ಆಗಿ ನೋಡಿ. ಓಕೆ, ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ, ಇವತ್ತು ಮಾರ್ನಿಂಗ್ 5 o'clock ನನ್ನ ಡೇನ ಸ್ಟಾರ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಫಸ್ಟ್ ಇನ್ ದ ಮಾರ್ನಿಂಗ್ ಕಿಚನಿಗೆ ಹೋಗಿ ಖಾಲಿ ಹೋಟೆಲ್ ಕುಡಿಯೋಕ್ಕೆ ಎವ್ರಿಡೇಗೆ ಅಂತ ಡಿಟಾಕ್ಸ್ ವಾಟರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ ಅಂತ ಹೇಳಿದ್ರೆ ಆಮ್ಲ, ಕರಿಬೇವು, ಹಾಗೆ ಜಾಸ್ತಿ ಕುದಿನ, ಅರಿಶಿನ ಹಾಕಬೇಕು. ನಾನು ಮರೆತೆ ಅದಕ್ಕೆ ಸ್ವಲ್ಪ ಮಿಕ್ಸಿ ಮಾಡಾದ್ಮೇಲೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಮಿಕ್ಸಿ ಮಾಡ್ತಾ ಇದ್ದೀನಿ. ಅದನ್ನು ಎಲ್ಲ ಸೋಸ್ಕೊಂಡು ಐಸ್ ಕ್ಯೂಬ್ ಟ್ರೇಗೆ ಹಾಕಿ ಅದನ್ನು ಫ್ರೀಸ್ ಮಾಡಿಟ್ಟು ಆಮೇಲೆ ಅದನ್ನು ನಾವು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡ್ಕೊಬೋದು. ನನ್ನ ಹತ್ರ ಇಲ್ಲಿ ರೌಂಡ್ ಬಾಲ್ಸ್ ಟ್ರೇ ಸಹನೂ ಇತ್ತು, ಅದಕ್ಕೂ ಹಾಕ್ತಾ ಇದ್ದೀನಿ. ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಪ್ಲೈನ್ ವಾಟರ್ ಕುಡಿಯೋದಕ್ಕಿಂತ ಈ ಥರ ಡಿಟಾಕ್ಸ್ ವಾಟರ್ ಏನಾದ್ರು ಕುಡಿದ್ರೆ ಇನ್ನರ್ ಬಾಡಿ ಸಹನೂ ಕ್ಲೆನ್ಸ್ ಆಗ್ತಾ ಹೋಗ್ತಾ ಇರತ್ತೆ. ಸೊ ಇದರಿಂದ ನಮ್ಗೆ ಹೆಲ್ತ್ ಬೆನಿಫಿಟ್ ತುಂಬಾ ಸಿಗುತ್ತೆ. ರೌಂಡ್ ಶೇಪ್ ಟ್ರೇನಲ್ಲಿ ಮಾಡಿದ ಐಸ್ ಕ್ಯೂಬ್ಸ್ಗಳೆಲ್ಲ ಕ್ರಿಸ್ಟಲ್ ಬಾಲ್ ಥರ ಕಾಣಿಸ್ತಾ ಇತ್ತು. ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದ್ರಿಂದ ಮಾರ್ನಿಂಗ್ ಎದ್ದ ತಕ್ಷಣ 1-2 ಕ್ಯೂಬ್ಸ್ಗಳನ್ನ ಹಾಟ್ ವಾಟರಲ್ಲಿ ಹಾಕೊಂಡು ಕೊಡಿದ್ರೆ ನಮ್ಮ ಡಿಟಾಕ್ಸ್ ವಾಟರ್ ರೆಡಿ ಇರುತ್ತೆ ಈಸಿಯಾಗಿ. ಮೈ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಇನ್ ದ ಮಾರ್ನಿಂಗ್ ಕಾಫಿ ಕುಡಿಯೋದು. ಅದನ್ನು ಕುಡ್ದು ವರ್ಕೌಟಿಗೆ ರೆಡಿ ಆಗೋಣ ಅಂತ 6 o'clock ಅಷ್ಟರಲ್ಲಿ ರೆಡಿ ಆದೆ. 30 minutes ಕಾರ್ಡಿಯೋ ವರ್ಕೌಟ್ ಮುಗಿಸಿ ಸುಫಿ ಜೊತೆ ಆಟ ಆಡ್ತಾ ಇದ್ದೆ. ಅವ್ನು ಮಾರ್ನಿಂಗಿಂದ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ, ಏನು ಅಮ್ಮ ಫುಲ್ ಬ್ಯುಸಿ ಇದ್ದಾಳೆ ಮಾರ್ನಿಂಗ್ ಎದ್ದ ತಕ್ಷಣ, ಏನು ನನ್ನ ಮಾತಾಡಿಸ್ತಿಲ್ವಲ್ಲ ಅಂತ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬ್ರೀತಿಂಗ್ ವರ್ಕೌಟ್ ಎಲ್ಲ ಮುಗಿಸಿ ಏನು ಈ ಡೇ ಲಿಸ್ಟಲ್ಲಿ ತುಂಬಾ ಕೆಲಸದ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಮಾಡಬೇಕು. ಹಾಗಾಗಿ ಬೇಗ ಫ್ರೆಶ್ ಅಪ್ ಆಗಿ ಬೆಡ್ನ ವ್ಯಾಕ್ಯೂಮ್ ಮಾಡಿ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಿ, ವೀಕ್ಲಿ ಒನ್ಸ್ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತೀನಿ, ದಟ್ ಈಸ್ ಸಂಡೇ. ಅದರ್ ಐಟಮ್ಸ್ನೆಲ್ಲ ರಿಆರ್ಗನೈಸ್ ಮಾಡಿ ಸಮ್ ಚೇಂಜಸ್ ಮಾಡಿದಾಗ ವೀಕ್ ಫುಲ್ ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನೈಟೇನೆ ಓಟ್ಸ್ನೆಲ್ಲ ಸೋಕ್ ಮಾಡಿಟ್ಟಿದೆ, ಇವತ್ತು ಈಸಿ ಆಗಲಿ ಅಂತ. ಅದಕ್ಕೆ ಕಟ್ ಮಾಡಿ ಬನಾನಾ ಪೀಸಸ್ ಹಾಕಿ ಕರ್ಡ್ ಹಾಕ್ಕೊಂಡು ಸಿನಮನ್ ಪೌಡರ್ ಹಾಕ್ಕೊಂಡು ಜೊತೆಗೆ ಡ್ರೈ ಫ್ರೂಟ್ಸ್ ಜ್ಯೂಸನ್ನ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಮುಗಿಸಿ ವೀಕ್ ಪೂರ್ತಿ ಮೀಲ್ಸಿಗೆ ಬೇಕಾಗಿರೋ ರೇಷನ್ನು ಹಾಗೆ ವೆಜಸ್ನೆಲ್ಲ ತೊಗೊಂಡು ಬಂದು ಅದನ್ನು ವಾಶ್ ಮಾಡಿ ರೀಸ್ಟಾಕ್ ಮಾಡಿ ಇಟ್ಕೊತೀನಿ. ದಿಸ್ ಇಸ್ ಆಲ್ ಟೈಮ್ ರೊಟೀನ್. ಹಾಗೆ ಏನು ರೇಷನ್ ಬೇಕೋ ಹಾಗೆ ಏನು ಪ್ಲ್ಯಾನ್ ಮಾಡ್ಕೊಬೇಕು ಅಂತ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಹೋಗುತ್ತೆ ನಮ್ಮ ವೀಕ್. ಹಾಗೆ ತರಕಾರಿ ವಾಶ್ ಮಾಡ್ತಿರ್ಬೇಕಾದ್ರೆ ಟಿಪ್ ಏನಂತ ಹೇಳಿದ್ರೆ, ನಾನು ರೆಗ್ಯುಲರ್ಲಿ ಎವ್ರಿ ಟೈಮ್ ಯಾವಾಗಲೇ ತರಕಾರಿ ತಂದರೂ ಅದನ್ನು ವಾಟರಲ್ಲಿ ಸ್ವಲ್ಪ ಸಾಲ್ಟು ಹಾಗೆ ಸೋಡಾ ಹಾಕಿ 15 minutes or 30 minutes ಜಾಸ್ತಿ ಟೈಮ್ ಇದ್ದರೆ ಇಟ್ಬಿಡ್ತೀನಿ. ಅದಾದಮೇಲೆ ಫ್ರೆಶ್ ವಾಟರಲ್ಲಿ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಯಾವ್ಯಾವ ಐಟಮ್ಸಿಗೆ ಬೇಕು ಅಂತ ಪ್ಲ್ಯಾನ್ ಇರೋದ್ರಿಂದ ಆ ಐಟಮ್ಸ್ ಪ್ರಕಾರ ಕಟ್ ಮಾಡಿ ಇಟ್ಕೊತೀನಿ. ಸಮ್ ಆಫ್ ವೆಜಸ್ನ ಹಾಗೆ ಬಿಡ್ತೀನಿ. ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ವೀಕ್ ಡೇಸಲ್ಲಿ ನಾವು ತುಂಬಾ ಹರಿನಲ್ಲಿರ್ತೀವಿ. ಸೊ ಆವಾಗ ಕಟ್ ಮಾಡಿ ಇನ್ನೊಂದು ತುಂಬಾ ಟೈಮ್ ಡ್ರ್ಯಾಗ್ ಆಗುತ್ತೆ. ಸೊ ಇದರಿಂದ ಕಟ್ ಮಾಡಿ ಇಟ್ಟಿರೋದ್ರಿಂದ ಐಟಮ್ ಏನು ಬೇಕೋ ಅದು ತೊಗೊಳ್ಳೋದು ಯೂಸ್ ಮಾಡೋದ್ರಿಂದ ತುಂಬಾ ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಹೆಕ್ಟಿಕ್ ಆಗೋದು ಕಮ್ಮಿ ಆಗುತ್ತೆ. ನನಗಂತೂ ಈ ಹ್ಯಾಕು ತುಂಬಾ ಬೆನಿಫಿಟ್ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ವೀಕ್ ಪೂರ್ತಿನೂ ಸಹ ನಾವು ಏನು ಫುಡ್ ಬೇಕೋ ಅದನ್ನು ನೀಟಾಗಿ ಹೋಮ್ ಕುಕ್ ಮಾಡ್ಕೊಂಡು ತಿನ್ಕೋಬೋದು. ಹಾಗೆ ಪಪಾಯ ಕಟ್ ಮಾಡಬೇಕಾದ್ರೆ ಎಡ್ಜಲ್ಲಿ ವಿ ಶೇಪಲ್ಲಿ ಕಟ್ ಮಾಡೋದ್ರಿಂದ ಅದ್ರ ಒಳಗಡೆ ಇರೋ ವೇಸ್ಟ್ನೆಲ್ಲನೂ ನಾವು ಈಸಿಯಾಗಿ ಡೌನ್ ಸೈಡ್ಗೆ ಡ್ರ್ಯಾಗ್ ಮಾಡ್ಬೋದು. ಸೊ ಮೆಸ್ಸಿ ಆಗೋದಿಲ್ಲ.
ಸಮ್ ಆಫ್ ಫ್ರೂಟ್ಸ್ನ ಕಟ್ ಮಾಡಿ ಹೇರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ತೀನಿ. ಇನ್ನು ಕಿಚನಲ್ಲಿ ನಾನು ಏನೇ ಕಟ್ ಮಾಡ್ತಿರ್ಬೇಕಾದ್ರೂ ಈ ಥರ ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ಏನೇ ವೇಸ್ಟೇಜ್ ಇದ್ರೂ ಅದು ಒಂದು ಕಡೆ ನಾನು ಹಾಕೊಳ್ಳೋದ್ರಿಂದ ಎಸೆಯೋದಕ್ಕೂ ಈಸಿ ಆಗಿರುತ್ತೆ, ಹಾಗೆ ಕ್ಲೀನಾಗಿ ಸಹನೂ ಇರುತ್ತೆ. ಇಷ್ಟು ಮಾಡಿ ಮುಗಿಸೋಷ್ಟರಲ್ಲಿ ಲಂಚ್ ಟೈಮ್ ಬಂದೇ ಬಿಡ್ತು. ಲಂಚ್ಗೆ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಎಲ್ಲ ತರಕಾರಿಗಳನ್ನೂ ಫೈನ್ ಚಾಪ್ಡಾಗಿ ಕಟ್ ಮಾಡಿಕೊಂಡು ಆಯಿಲಲ್ಲಿ ಲಿಟ್ಲ್ ಬಿಟ್ ಸ್ವಲ್ಪನೇ ಫ್ರೈ ಮಾಡ್ಕೊಬೇಕು. ಓವರ್ ಕುಕ್ ಆದರೆ ಅದು ಕ್ರಂಚಿನೆಸ್ ಹೋಗಿಬಿಡುತ್ತೆ. ಹಾಗೆ ಬಾಸ್ಮತಿ ರೈಸ್ನ ನಾನು ಸಪ್ರೇಟಾಗಿ ಕುಕ್ ಮಾಡ್ಕೊತಿದ್ದೀನಿ. ಜಸ್ಟ್ ಒಂದು 80-90% ಕುಕ್ ಆಗೋ ಥರ, ಸೊ ದಟ್ ತುಂಬ ಉಡಿಯಾಗಿ ಬರಲಿ ಅಂತ ಹೇಳಿ. ಎಗ್ ರೈಸ್ ಜೊತೆ ಕಾಂಬಿನೇಷನ್ ಆಗಿ ಬ್ಲೂ ಮೊಹಿತೋ ಡ್ರಿಂಕ್ನ ರೆಡಿ ಮಾಡ್ತಾ ಇದ್ದೀನಿ. ನಾನು ಮನೇಲೇ ತುಪ್ಪ ರೆಡಿ ಮಾಡ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಫಾರ್ ವೀಕ್, ಓಕೆ. ಇದು ಖಾಲಿ ಆಗೋವರೆಗೂ ಬರುತ್ತೆ. ಆಲ್ಮೋಸ್ಟ್ ನಾನು ಎಲ್ಲ ಕುಕ್ಕಿಂಗಿಗೂ ಯೂಸ್ ಮಾಡ್ತೀನಿ. ಜೊತೆಗೆ ಮಾರ್ನಿಂಗ್ ಕಾಫಿಗೆ ಬೇಕಾಗತ್ತೆ. ಆಲ್ಮೋಸ್ಟ್ 1 ಮಂತ್ ಬರುತ್ತೆ ಅನಿಸುತ್ತೆ. ಅದಾದಮೇಲೆ ವಾಟರ್ ಬಾಟಲ್ ಡೀಪ್ ಕ್ಲೀನಿಂಗ್ ಮಾಡಿ ಎಗೇನ್ ಐಟಮ್ಸ್ಗಳನ್ನ ರೀಸ್ಟಾಕ್ ಮಾಡ್ತೀನಿ. ಮೈ ಮೋಸ್ಟ್ ಫೇವ್ರೇಟ್ ಐಟಮ್ ಅಂತ ಹೇಳಿದ್ರೆ ಕಿಚನಲ್ಲಿ ಏರ್ ಫ್ರೈಯರ್. ಅದು ಬಂದಮೇಲಂತೂ ತುಂಬಾ ಟೈಮ್ ಸೇವ್ ಆಗಿದೆ. ಹಾಗೆ ನಾನು ಅದರಲ್ಲಿ ಕಡಲೆಬೀಜ ಹಾಕ್ಬೋದು, ಕಡಲೆಪುರಿ ಆಗ್ಬೋದು, ಡ್ರೈ ಫ್ರೂಟ್ಸ್ ಆಗ್ಬೋದು, ಎಲ್ಲನೂ ರೋಸ್ಟ್ ಮಾಡಿ ರೆಡಿ ಇಟ್ಕೊಂಡ್ಬಿಡ್ತೀನಿ ಫಾರ್ ಅ ವೀಕ್. ಸೊ ಅವಾಗ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಬೋದು. ನೆಕ್ಸ್ಟು ಪಾಲಕ್ ಚಪಾತಿನ ಲಟ್ಟಿಸ್ಬಿಟ್ಟು ಅದನ್ನು ಆಫ್ ಕುಕ್ ಮಾಡ್ತೀನಿ. ಆವಾಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು. ಯಾವಾಗ ಬೇಕೋ ಆವಾಗ ಜಸ್ಟ್ 1 or 2 ನಾವು ತಗೊಂಡು ಬಿಸಿ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಹೊರಗಡೆ ತರೋದಕ್ಕಿಂತ ನಾನು ಮನೇಲೇ ಮಾಡಿ ಇಟ್ಕೊತೀನಿ. ದಟ್ ಈಸ್ ಸೇಫ್ ಸಹನೂ ಇರುತ್ತೆ. ಹಾಗೆ ಏನು ಐಟಮ್ ಹಾಕಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಹೆಲ್ತಿ ಅನಿಸುತ್ತೆ. ಹಾಗಾಗಿ ನಾನು ಮನೇಲೇ ಮಾಡ್ಕೊತೀನಿ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾದ್ರೆ ಯೂಶ್ವಲಿ ಜಿಪ್ ಕವರ್ನ ಯೂಸ್ ಮಾಡ್ತೀನಿ. ಇವಾಗ ಆಲ್ರೆಡಿ ಫ್ರೀಝರಲ್ಲಿ ತುಂಬ ಐಟಮ್ಸ್ಗಳನ್ನ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಜಿಪ್ ಕವರ್ ಖಾಲಿ ಆಗಿತ್ತು. ಸೊ ಹಾಗಾಗಿ ನಾನು ನಾರ್ಮಲ್ ಕವರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹೀಗೆ ಯಾವಾಗಾದ್ರು ಬ್ಯುಸಿ ಸ್ಕೆಡ್ಯೂಲಲ್ಲಿ ಹೊರಗಡೆಯಿಂದ ಬಂದಾಗ ತುಂಬ ಹಸುವಾದಾಗ ಅವ್ರು ಕುಕ್ ಮಾಡೋಕ್ಕೆ ಟೈಮ್ ಇಲ್ದಲೇ ಇದ್ದಾಗ ಫ್ರಿಜ್ಜಿಂದ ತೊಗೊಂಡು ಅಥವಾ ಏನಾದರೂ ಸಮ್ ಲೆಫ್ಟ್ ಓವರ್ ಕರಿ ಇತ್ತು ಅಂತ ಹೇಳಿದ್ರೆ ಚಪಾತಿ ಬಿಸಿ ಮಾಡಿಕೊಂಡು ತಿಂದರೆ ಆಗುತ್ತೆ. ಅವರೆಲ್ಲಿ ರೋಲ್ ಥರನೂ ಮಾಡ್ಕೊಂಡು ತಿನ್ಬೋದು. ಈ ಥರ ರೆಡಿಮೇಡ್ ಚಪಾತಿ ಸ್ಟಾಕ್ ಇಟ್ಕೊಂಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಎಲ್ಲ ಐಟಮ್ನ ಯೂಸ್ ಮಾಡಿಕೊಂಡು ನಾನು ಹೋಮ್ ಮೇಡ್ ಬಾಡಿ ಸ್ಕ್ರಬ್ನ ರೆಡಿ ಮಾಡ್ತಾ ಇದ್ದೀನಿ. ಇದನ್ನ ಆಲ್ರೆಡಿ ತುಂಬ ಸರಿ ಮಾಡ್ಕೊಂಡಿದ್ದೀನಿ, ಫಿನಿಶ್ ಆಗಿತ್ತು. ಸೊ ಹಾಗಾಗಿ ಹೊಸದಾಗಿ ಮತ್ತೆ ಮಾಡ್ತಾ ಇದ್ದೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಈ ಹೆಲ್ಪ್ಫುಲ್ ಆಗುತ್ತೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಸೊ ನೀವೊಂದ್ಸರಿ ಟ್ರೈ ಮಾಡಿ ನಿಮಗೂ ಚೆನ್ನಾಗಿ ಅನ್ನಿಸ್ತಿದೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆ. ಸೊ ಫಸ್ಟ್ಲಿ ಇದು ಆಲ್ರೆಡಿ ಒಂದ್ಸರಿ ತರಿಸಿರೋ ಬಾಟಲ್ ಇತ್ತು, ಅದಕ್ಕೆ ನಾನು ಈಗ ಮತ್ತೆ ಹೋಮ್ ಮೇಡ್ ಮಾಡ್ಕೋತಿದ್ದೀನಿ. ಇದಕ್ಕೆ ಬೇಕಿರೋ ಐಟಮ್ ಅಂತ ಹೇಳಿದ್ರೆ ಶುಗರ್ ಬೇಕು ಆ್ಯಂಡ್ ಗ್ರೌಂಡೆಡ್ ಕಾಫಿ ಪೌಡರ್. ಸೊ ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಬಾಡಿ ವಾಶ್ ಬೇಕಾಗುತ್ತೆ, ಆ್ಯಂಡ್ ಹನಿ ಆ್ಯಂಡ್ ಕೊಕೊನಟ್ ಆಯಿಲ್. ಒಂದು ಬಾಕ್ಸಲ್ಲಿ 2 ಕಪ್ ಆಗೋಷ್ಟು ಶುಗರ್, ಹಾಗೆ ಸೇಮ್ ಮೆಜರ್ಮೆಂಟಲ್ಲಿ 1 ಕಪ್ ಆಗೋಷ್ಟು ಕಾಫಿ ಪೌಡರ್, ಹಾಗೆ ಸ್ವಲ್ಪ ಬಾಡಿ ವಾಶ್, ಸ್ವಲ್ಪ ಹನಿ, ಜೊತೆಗೆ ಕೊಕೊನಟ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಒಂದು ಕೈಂಡ್ ಆಫ್ ಫಾರ್ಮ್ ರೆಡಿ ಆಗುತ್ತೆ. ಆ ಫಾರ್ಮ್ಗೆ ಬಂದಾಗ ನಿಮಗೆ ಬಾಡಿ ಸ್ಕ್ರಬ್ ರೆಡಿ ಆಯಿತು ಅಂತ ಅರ್ಥ. ಸೊ ತುಂಬಾ ಇದು ಎಫೆಕ್ಟಿವ್ ಆಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಇದು. ಆ ಕಾಫಿ ಸ್ಮೆಲ್ ಆಗ್ಬೋದು, ಬಾಡಿ ವಾಶ್ ಸ್ಮೆಲ್ ಎಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಯೂಸ್ ಮಾಡ್ತಿರ್ಬೇಕಾದ್ರೆ. ಆ್ಯಂಡ್ ದೇರ್ ಇಸ್ ನೋ ಕೆಮಿಕಲ್, ಬಟ್ ತುಂಬಾ ಎಫೆಕ್ಟಿವ್ ಆಗು ಸಹನೂ ಇದೆ. ಟ್ರೈ ಮಾಡಿ ಒಂದ್ಸರಿ. ಸಂಡೇ ರಜಾ ಇದೆ ಅಂತ ಹೇಳಿ ಚಿಕ್ಕ ಮಗು ಜೊತೆ ದೊಡ್ಡ ಮಗುನು ಆಟಾಡ್ತಾ ಇದೆ. ಅವರಿಗೆ ಅಂತ ಇವಾಗ ಒಂದು ಡೆಸರ್ಟ್ ರೆಡಿ ಮಾಡ್ಕೊಂಡು ತೊಗೊಂಡೋಗೋಣ. ಈ ಡೆಸರ್ಟ್ನ ರೆಡಿ ಮಾಡೋಕ್ಕೆ ಬೌಲ್ಗೆ 2 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್, 1/2 ಕಪ್ ಕರ್ಡ್, ಹಾಗೆ ಸ್ವಲ್ಪ ಹನಿ ಹಾಕಿ ಮಿಕ್ಸ್ ಮಾಡಿ 30 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಇಟ್ಟರೆ ಚಿಯಾ ಸೀಡ್ಸ್ ಸ್ಪ್ರೆಡ್ ಆಗಿ ಒಂದು ಜೆಲ್ಲಿ ಥರ ಫಾರ್ಮ್ ಆಗುತ್ತೆ. ಆಗ ಅದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ಸ್ಟ್ರಾಬೆರಿ ಬನಾನಾಯಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಫ್ರೂಟ್ಸ್ ಬೇಕಾದರೂ ಯೂಸ್ ಮಾಡ್ಬೋದು, ಯುವರ್ ಚಾಯ್ಸ್. ಅದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಕ್ರಶ್ಡ್ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ, ರೋಸ್ಟೆಡ್ ಡ್ರೈ ಫ್ರೂಟ್ಸ್, ಸ್ವಲ್ಪ ಕ್ರಂಚಿಯಾಗಿ ಸಿಗಲಿ ಅಂತ ಹೇಳಿ. ಮತ್ತು ಅದ್ರ ಮೇಲೆ ಅಗೇನ್ ಸೆಕೆಂಡ್ ಲೇಯರ್ ಆಗಿ ಚಿಯಾ ಸೀಡ್ಸ್ ಸ್ಪ್ರೆಡ್ನ ಹಾಕಿ ಮೇಲ್ಗಡೆ ಮತ್ತೆ ಕಟ್ ಫ್ರೂಟ್ಸ್ನ ಹಾಕಿ ಅಗೇನ್ ಕ್ರಶ್ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ಸೊ ಲೇಯರ್ ಆಗಿ ಡೆಕೋರೇಟ್ ಆಗಿದೆ.
ಒಂದು 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ನನಗೆ ಕೋಲ್ಡ್ ಆಗಲ್ಲ, ಸೊ ಹಾಗಾಗಿ ನಾನು ಹಾಗೆ ಯೂಸ್ ಮಾಡ್ತಿದ್ದೀನಿ. ಈ ಸಂಡೇ ವ್ಲಾಗಲ್ಲಿ ಮೋಸ್ಟ್ ಎಕ್ಸೈಟ್ಮೆಂಟ್ ಪಾರ್ಟ್ ಅಂತ ಹೇಳಿದ್ರೆ ನನಗಿದೆ. ಯಾಕೆ ಅಂತ ಹೇಳಿದ್ರೆ ಆನ್ಲೈನ್ ಐಟಮ್ಸ್ ಎಲ್ಲ ಬಂದಿದೆ, ಇದನ್ನು ಅನ್ಬಾಕ್ಸ್ ಮಾಡಬೇಕು. ಅನ್ಬಾಕ್ಸಿಂಗ್ ಮಾಡೋದಂದರೆ ತುಂಬಾ ಖುಷಿ ಆಗುತ್ತೆ. ಐಟಮ್ ನಾನೇ ಆರ್ಡರ್ ಮಾಡಿರ್ತೀನಿ, ಅದು ಏನು ಬಂದಿದೆ ಅಂತಲೂ ಗೊತ್ತಿರುತ್ತೆ. ಬಟ್ ಆದರೂ ಅದನ್ನು ಬಾಕ್ಸ್ ಓಪನ್ ಮಾಡಿ ಅದು ಹೇಗಿರುತ್ತೆ ಅಂತ ನೋಡಿ, ಸೊ ಅದನ್ನು ಫೀಲ್ ಮಾಡೋದೇ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಐಟಮ್ ಓಪನ್ ಮಾಡ್ತಿರೋದು ಐಫನ್ ಲಿಪ್ ಬಾಮ್. 2 ಕಲರಲ್ಲಿ ತರಿಸಿದ್ದೀನಿ. ವಿಟಮಿನ್ ಇನ್ಫ್ಯೂಸ್ ಲಿಪ್ ಬಾಮ್ ಇದು. ಒಂದು ಲಿಪ್ ಬಾಮ್ ಫುಲ್ ಚಾಕ್ಲೇಟ್ ಸ್ಮೆಲ್ ಬರ್ತಾಯಿತ್ತು. ನೆಕ್ಸ್ಟ್ ಐಟಮ್ ಡೈರಿ ಇದೆ. ಸ್ಪೆಷಲ್ ಏನಂತ ಹೇಳಿದ್ರೆ ಇದರಲ್ಲಿ ನನ್ನ ಇನ್ಶಿಯಲ್ ಇದೆ ಎ ಅಂತ, ಸೊ ಅದಕ್ಕೋಸ್ಕರನೇ ತರಿಸಿದ್ದೀನಿ. ಹಾಗೆ ಡಿಸ್ಪೋಸಬಲ್ ಹ್ಯಾಂಡ್ ಗ್ಲೌಸ್, ಹಾಗೆ ಇನ್ನೊಂದು ಡೈರಿ ಇತ್ತು. ಆ್ಯಂಡ್ ಈ ಎಲ್ಲ ಪಾರ್ಸಲ್ಗಿಂತ ಈ 2 ಬಾಕ್ಸು ತುಂಬಾ ಖುಷಿ ನನಗೆ. ಯಾಕೆ ಅಂತೇಳಿದ್ರೆ ಈ ಬಾಕ್ಸ್ ಒಳಗೆ ಇರೋದೆಲ್ಲ ಬರೀ ಕಾಸ್ಮೆಟಿಕ್ಸ್ ಐಟಮ್ಸೇ. ಸಮ್ ಲಿಪ್ ಲೈನರ್ ಆ್ಯಂಡ್ ಡಿಫ್ರೆಂಟ್ ಹೈ ಕಲರ್, ಹಾಗೆ ಬಾಡಿ ಬಟರು, ಜೊತೆಗೆ ಕಾಂಬೋ ಲಿಫ್ಟಿಕ್ ಆರ್ಡರ್ ಮಾಡಿದ್ದೆ. ಹಾಗೆ ಸ್ಮೋಕಿ ಹೈಸ್ ಮಾಡೋದಕ್ಕೆ ಬ್ಲ್ಯಾಕ್ ಶ್ಯಾಡೋಸ್ ಟೈಪಲ್ಲಿ ಐ ಕಲರ್, ಹಾಗೆ ಫೇಸ್ ಶೀಟ್ ಮಾಸ್ಕ್ಸ್ ಮತ್ತು ಬಾಡಿ ಮಿಸ್ಟ್, ಹೀಗೆ ಎಲ್ಲ ಕಾಸ್ಮೆಟಿಕ್ಸ್ ಐಟಮ್ಸ್ಗಳೇ ಆರ್ಡ್ರ್ ಆಗಿತ್ತು. ಇಲ್ಲಿಗೆ ಈ ನನ್ನ ಸಂಡೇ ವ್ಲಾಗ್ ಕಂಪ್ಲೀಟ್ ಆಗ್ತದೆ. ಈ ವಿಡಿಯೋದಲ್ಲಿ ಮಾಡಿರೋ ರೀಸ್ಟಾಕ್ ಐಟಮ್ ಆಗಿರ್ಬೋದು, ವೀಕ್ ಫುಲ್ಲಿಗೆ ಬೇಕಾಗಿರೋ ರೀಅರೇಂಜ್ಮೆಂಟ್ ಆಗಿರ್ಬೋದು, ಸೊ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ನೀವು ಟ್ರೈ ಮಾಡಿ. ಇಫ್ ಯು ಲೈಕ್ ಇಟ್ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್.